ಕಿಚ್ಚ ಸುದೀಪ್ ನೀಡಿದ ಹೇಳಿಕೆಯಿಂದ ನಟ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಘರ್ಷಣೆ ಏರ್ಪಟ್ಟಿತ್ತು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಬ್ಬರು ಅಭಿಮಾನಿಗಳ ಜಗಳ. ಶಿವಣ್ಣ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ? ನಿಮಗೆಲ್ಲ ಗೊತ್ತಿರುವಂತೆ ಸುದೀಪ್ ಹೇಳಿಕೆಗೆ ವಿಜಯಲಕ್ಷ್ಮಿ ಕೂಡ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದರು. ಇದೀಗ ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ತಾರಕಕ್ಕೇರಿದೆ. ಕೆಲವರು ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದು, ಅದರ ಸ್ಕ್ರೀನ್ಶಾಟ್ ಹಂಚಿಕೊಳ್ಳುವುದಲ್ಲದೆ ಅಂತಹ ಅಕೌಂಟ್ಗಳ ಮೇಲೆ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಇದೀಗ ಪೊಲೀಸಿನವರು ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನು ಉಳಿದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ದರ್ಶನ್ ಸುದೀಪ್ ಅಭಿಮಾನಿಗಳ ಜಗಳ ಜಾಸ್ತಿ ಆಗುತ್ತಿದ್ದಂತೆ ಇದೀಗ ಮಾತನಾಡಿರುವ ಶಿವಣ್ಣ, ಅಭಿಮಾನಿಗಳು ಒಳ್ಳೆಯ ಸಿನಿಮಾವನ್ನ ಯಾವತ್ತೂ ಕೈಬಿಡಲ್ಲ. ಮಾರ್ಕ್ ಹಾಗೂ 45 ಸಿನಿಮಾಗಳು ರಿಲೀಸ್ ಆಗಿದ್ದು, ಇದಕ್ಕೂ ಮೊದಲೇ ಡೆವಿಲ್ ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ. ಯಾರಾದರೂ ಪೈರಸಿ ಮಾಡ್ತಾ ಇದ್ರೆ ಅದನ್ನ ನೀವೇ ಖಂಡಿಸಿ, ಆಗ ಮಾತ್ರ ಹತೋಟಿಗೆ ತರಲು ಸಾಧ್ಯ. ಪೈರಸಿ ವಿರುದ್ಧ ಪ್ರತಿಯೊಬ್ಬರು ಹೋರಾಡಲೇಬೇಕು. ಅದನ್ನು ಬಿಟ್ಟು ಯಾರು ಕೂಡ ಫ್ಯಾನ್ಸ್ ವಾರ್ ಅದು ಇದು ಅಂತ ಮಾಡಿಕೊಳ್ಳಬೇಡಿ. ಕನ್ನಡದ ಎಲ್ಲ ನಟರ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ. ನಟರ ಹೆಸರೇಳಿಕೊಂಡು ನೀವುಗಳು ಕಿತ್ತಾಡಿಕೊಳ್ಳಬೇಡಿ. ನಿಮಗೂ ಅಂತ ಕುಟುಂಬ ಇದೆ. ಸುಮ್ಮನೆ ಕಿತ್ತಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳಬೇಡಿ ಅಂತ ಶಿವಣ್ಣ ಎಲ್ಲ ಅಭಿಮಾನಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.